ಕರ್ನಾಟಕ ಸರ್ಕಾರ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಹಿಂದೂ ಧರ್ಮವನ್ನು ಒಡೆಯುವಂಥದ್ದು, ಈ ರೀತಿ ಕೆಲಸವನ್ನು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಬಂದಾಗಿಂದನೂ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂಡ ಈ ಮತಾಂತರ ಆಗುವಂಥದ್ದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಇವರೇನು ಹೊಸದಾಗಿ ಜಾತಿಗಳನ್ನು ಸುಮಾರು 52 ಜಾತಿಗಳನ್ನು ಸೇರಿಸಿದ್ರು. ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು, ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ. ಅವರಿಗೆ 2.5 ವರ್ಷದಾದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನು ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು, ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನು ಅಂಟಿಸ್ತಾ ಇದ್ದಾರೆ. ಎಲ್ಲ ಜಾತಿಗಳ ಮುಂದೆ ಆಗ್ತಾ ಇದ್ದಾರೆ. ಇವತ್ತೂ ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ ಅವನಿಗೆ. ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತು ಹೊಸ ಕಾಲಮ್ನೂ ಇದೆ ಹಾಗೆ. ಅವರೇನಾನ ಹೇಳಿಕೆ ಕೊಟ್ಟರೆ ನಾವು ಬರ್ಕೊತೀರಿ ಅಂತ ಹೇಳಿದ್ದಾರೆ. ಅವರೇನಾದರೂ ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ಟರೆ ನಾವು ಬರ್ಕೊತೀರಿ, ತೆಗೆದಾಕಿದ್ರು ಬರ್ಕೊತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ, ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊತೀಯಾ? ಹೇಳ್ಬೇಕು ನೀವು. ಅವನು ಏನು ಹೇಳಿದ್ರು ಬರ್ಕೊತೀನಿ ಅಂದರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊತೀಯಾ? ನಾನು ಈ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊತೀಯಾ? ನಾನು ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊತೀನಿ. ಹಾಗಾದ್ರೆ ನಿಮಗೆ ಹಿಂದೂ ಧರ್ಮವನ್ನು ಒಡಿಬೇಕು, ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋವಂಥ ಈ ಸಮೀಕ್ಷೆ, ಜಾತಿ ಸಮೀಕ್ಷೆ, ಇದು ಸಾಮಾಜಿಕ ಸಮೀಕ್ಷೆ ಅಲ್ಲವೇ ಅಲ್ಲ. ಆಯೋಗದ ಅಧ್ಯಕ್ಷ ಹೇಳಿದ್ದಾನೆ, ಇದು ಸಾಮಾಜಿಕ ಸಮೀಕ್ಷೆ. ಸಾಮಾಜಿಕ ಆದರೆ ಜಾತಿ ಯಾಕೆ ಮೆನ್ಷನ್ ಮಾಡ್ತೀರಾ? ಅಲ್ಲಿ ಧರ್ಮ ಯಾಕೆ ಮೆನ್ಷನ್ ಮಾಡ್ತೀರಾ? ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ? ಅದರಲ್ಲಿ ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ಹಂಗೇನಾನ ಇದ್ದಿದ್ರೆ ಯಾವುದೋ ಧರ್ಮದ ಹೆಸರು ಬರೆದು ಬಿಟ್ಬಿಡ್ಬೇಕಾಯ್ತು. ಅಂದರೆ ಧರ್ಮ, ಜಾತಿ, ಸಬ್ ಜಾತಿ, ಅದರಲ್ಲಿ ಮಿಕ್ಸ್ಡ್ ಜಾತಿ ಎಲ್ಲವನ್ನ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಸೋನಿಯಾ ಗಾಂಧಿಯವರು ಡೈರೆಕ್ಷನ್ ಮೇಲೆ, ನೀವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಡೈರೆಕ್ಷನ್ ಮೇಲೆ ನೀವು ಈ ಒಂದು ಸರ್ಕಾರ ಹಿಂದೂ ಸಮುದಾಯವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಒಡೆಯುವಂಥದ್ದು ಮಾಡ್ತಾ ಇದ್ದೀರ. ಈ ಸರ್ಕಾರದಲ್ಲೇ 2 ಗುಂಪುಗಳಾಗೋಗ್ಬಿಟ್ಟಿದೆ. ಅದು ತೋರಿಕೆಗೆ ಮಾತ್ರ ಅಷ್ಟೆ. ಸುಮ್ಮನೆ ನಾನು ಚಿವುಡ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೇಳಿ. ಧೈರ್ಯ ಇದ್ದರೆ ಆ ಯಾರ್ಯಾರು ಮಂತ್ರಿಗಳು ವಿರೋಧ ಮಾಡ್ತಾ ಇದ್ದಾರೋ ಅವರೆಲ್ಲ ರಾಜೀನಾಮೆ ಕೊಟ್ಟು ಬರಬೇಕು. ರಾಜೀನಾಮೆ ಕೊಟ್ಟು ಬರಬೇಕು. ನಮ್ಮ ಜಾತಿಗೆ ಅನ್ಯಾಯ ಆಗಿದೆ, ನಮ್ಮ ಜಾತಿಗೆ ಹಿಂಗೆ ಮಾಡಿದ್ದೀರಾ, ಕ್ರಿಶ್ಚಿಯನ್ ಸೇರಿಸಿದ್ದೀರಾ, ಇದು ಸರಿಯಲ್ಲ ಅಂತೇಳಿ ಮಂತ್ರಿಗಳು ರಾಜಾರೋಷವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಸಮುದಾಯಗಳೇನಿದ್ದಾರೆ ನಿಮ್ಮನ್ನು ಯಾರನ್ನೂ ಮುಂದಕ್ಕೆ ಸಮುದಾಯಗಳು ನಿಮ್ಮನ್ನ ಬಗ್ಗೆ ತರಾಟೆಗೆ ತೆಗೆದುಕೊಳ್ತದೆ. ಈ ಸಮುದಾಯಗಳ ಕೋಪಕ್ಕೆ ನೀವು ಗುರಿಯಾಗ್ತೀರ. ನಿಮ್ಮ ಗೌರವ ಇದ್ದರೆ ಕೂಡಲೇ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟು, ಹಿಂದೆ ದೇವೇಗೌಡರು PWD ಮಿನಿಸ್ಟರ್ ಆಗಿದ್ದಾಗ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ನೀವೂ ಕೂಡ ರಾಜೀನಾಮೆ ಕೊಟ್ಟು ಬಂದರೆ ನೀವು ಹೀರೋಗಳಾಗ್ತೀರ. ಇಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಸಮುದಾಯನ ಓಲೈಕೆ ಮಾಡುವಂಥ ನಾಟಕವನ್ನು ಆಡಿದ್ರೆ ಆ ಸಮುದಾಯಗಳು ನಿಮ್ಮನ್ನು ಕ್ಷಮಿಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.